ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮುಧೋಳ ಗ್ರಾಮದಲ್ಲಿರುವ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಕಳಪೆ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾದ ಘಟನೆ ನಡೆದಿದೆ. ಈ ವಿಷಯವನ್ನು ಬಿಜೆಪಿ ತೀವ್ರವಾಗಿ ಪರಿಗಣಿಸಿದೆ. ವಸತಿ ನಿಲಯದಲ್ಲಿ ಹುಳ ಬಿದ್ದಿರುವ ಅಕ್ಕಿ ಮತ್ತು ಗೋಧಿ ನೀಡಲಾಗುತ್ತಿದ್ದು, ಸರಿಯಾದ ನೈರ್ಮಲ್ಯ ಮತ್ತು ಸ್ಯಾನಿಟರಿ ಪ್ಯಾಡ್ಗಳ ಕೊರತೆ ಇದೆ ಎಂದು ಸ್ವತಃ ವಿದ್ಯಾರ್ಥಿಗಳೇ ಅಳಲನ್ನು ತೋಡಿಕೊಂಡಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಶಾಸಕ ಬಸವರಾಜ ಮತ್ತಿಮುಡು, ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹಾಗೂ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರನ್ನು ಒಳಗೊಂಡು ಬಿಜೆಪಿ ನಿಯೋಗ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಮಕ್ಕಳ ಆರೋಗ್ಯ ವಿಚಾರಿಸಿದ ಬಿಜೆಪಿ ನಾಯಕರು ಕಳಪೆ ಆಹಾರ ಪೂರೈಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಡೈಲಿ 2 ಟೈಮ್ ರೊಟ್ಟಿ ಇರ್ತದೆ. ಫ್ರೈಡೇ 1 ಟೈಮ್ ಇರ್ತದೆ, ಮಂಗಳವಾರ 1 ಟೈಮ್ ಇರ್ತದೆ, ಸಂಡೇ 1 ಟೈಮ್. ಸಂಡೇ ಇದ್ದಾಗ ದೋಸೆ ಇರ್ತದೆ, ನಮಗೆ ಚಿಕನ್ ಅದು ನಾವು ಡೈನಿಂಗಲ್ಲೆಲ್ಲ ಕ್ಲೀನ್ ಮಾಡ್ಕೊತೀವಿ ಸರ್. ನಮಗೂ ಸ್ಟಾಫ್ ಕಡಿಮೆ ಇದ್ರೆ ಸರ್ ನಮ್ಮ ಪ್ರಾಬ್ಲಮ್ನು ಆಗ ನೋಡಿ ಇಲ್ಲ ಈಗ ಅಕ್ಕಿ ಚಲೋ ಕ್ವಾಲಿಟಿ ಇರಂಗಿಲ್ಲ ಅಂತಾರಲ್ಲ. ಹೌದು ಸರ್, ಅಕ್ಕಿ ಚಲೋ ಇಲ್ಲ ಸರ್. ಮತ್ತೆ ಅದು ಹೇಳ್ರಿ ಸರ್ ಅಕ್ಕಿ ಅಂದ್ರೆ ಹುಳ ನೋಡ್ರಿ ಸರ್. ಮಾಡಷ್ಟು ನಾವು ಮಾಡ್ತೀವಿ ಸರ್. ನಾವು ರೊಟ್ಟಿ ಗೋಧಿನೂ ತಗೊಂಡು ಅವ್ರಿ ಸರ್ ಮಾಡ್ಕೋಬೇಕ್ರಿ. ಕ್ಲೀನ್ ಎಷ್ಟು ಮಾಡ್ತಾರೆ ಈಗ ಚಲೋ ತಂದಿಟ್ಟಾರಲ್ಲಮ್ಮ, ಇವತ್ತು ಚಲೋ ಆಗಲ್ಲ. ರೊಟ್ಟಿ ಮಾಡಿದ್ರೆ ಮುರಿತದ. ಯಾಕ ಏನ್ ಮಾಡ್ತಾರ ಅವ್ರೆಲ್ಲ? ಓ ಇಂಗ್ಲಿಷು PT ಮತ್ತ ಓಕೆ ಏನು ಹೆಚ್ಚಿಗೆ ಕೇಳಿದ್ರು ಕೊಡಲ್ಲ. ಕ್ಲೀನರ ಇರುತ್ತಾ? ಇಲ್ಲಿ ಮಕ್ಕಳಿಗೆ ಅನಾರೋಗ್ಯ ಕಾಡಿ ವಾಂತಿ ಭೇದಿಯಾಗಿ ಆಸ್ಪತ್ರೆ ಸೇರಿದರು. ಏನು ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರಣೆ ಮಾಡಲಿಕ್ಕಾಗಿ ಇಲ್ಲಿ ಕಳಪೆ ಮಟ್ಟದ ಆಹಾರ ಪೂರೈಕೆ, ಅಕ್ಕಿನಲ್ಲಿ, ಗೋಧಿನಲ್ಲಿ, ಜೋಳದ ಹಿಟ್ಟಿನಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಹುಳ ಇರುವಂಥ ಅಕ್ಕಿ ಗೋಧಿ ಸಪ್ಲೈ ಮಾಡ್ತಾಯಿದ್ದಾರೆ. ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ತೊಂದರೆಯಾಗಿದೆ. ಮೊನ್ನೆ ಊಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಲ್ಲಿಯ ಒಂದಿಷ್ಟು ತುಂಡುಗಳು ಅವರಿಗೆ ಊಟದಲ್ಲಿ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ನೋಡಿದರೆ ಇಲ್ಲಿ ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು ನಮಗೆ ಕಾಣುತ್ತೆ. ಮಕ್ಕಳಿಗೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಸ್ನಾನಕ್ಕೆ. ಹಾಗೆ ಇಲ್ಲಿ ಬೆಳಿಗ್ಗೆ ಟೀ ಕೊಡೋಂಥ ಸಂದರ್ಭದಲ್ಲಿ ಕೂಡ ಟೀ ಸರಿಯಾದಂಥ ರೀತಿಯಲ್ಲಿ ಚಹಾ ಕೊಡೋದಿಲ್ಲ. ಎಗ್ಗುಗಳು ತಿನ್ನಲಿಕ್ಕೆ ವಾರದಲ್ಲಿ ಎಷ್ಟು ಎಗ್ಗುಗಳು ಕೊಡಬೇಕಾಗಿತ್ತು ಪೌಷ್ಟಿಕ ಆಹಾರ, ಅದನ್ನು ಕೊಡ್ತಾ ಇಲ್ಲ. ಹಂಗಾಗಿ ಆಹಾರವನ್ನು ಸಪ್ಲೈ ಮಾಡ್ತಕ್ಕಂಥವ್ರನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಬೇಕು ಅನ್ನೋಂಥದ್ದು, ಮತ್ತು ತರಕಾರಿ ಮತ್ತೊಂದು ಹಣ್ಣುಗಳು ಏನು ಕೊಡಬೇಕು, ವಾರದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಆ ಪ್ರಮಾಣದಲ್ಲಿ ಇಲ್ಲಿ ಕೊಡ್ತಾ ಇಲ್ಲ. ಮತ್ತು ಎಲ್ಲ ರೀತಿಯಲ್ಲಿ ನಳದ ತೊಟ್ಟಿಗಳು ಮುರಿದೋಗಿದ್ದಾವೆ, ಕ್ಲೀನಿಂಗ್ ಇಲ್ಲ, ಬಾತ್ರೂಮ್ಗಳಿಲ್ಲ, ಮಕ್ಕಳ ಮಲ್ಕೊಳ್ಳುವಂಥ ಕೋಣೆಗಳಿಗೆ ತಟ್ಟೆಗಳಿಲ್ಲ, ಬಾಗಿಲುಗಳಿಲ್ಲ. ಈ ರೀತಿ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರ ಆಗಿದೆ. ಇಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಾಲ್ ಇಲ್ಲ, ಪರ್ಮನೆಂಟ್ ವಾರ್ಡನ್ ಇಲ್ಲ. ಮತ್ತು ಇಲ್ಲಿರುವಂಥ ಎಂಪ್ಲಾಯಿಗಳಲ್ಲಿ 2-3 ಗುಂಪುಗಳನ್ನು ಮಾಡಿ ಅವರವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಈ ಎಲ್ಲ ಕಾರಣಕ್ಕೆ ಮಕ್ಕಳು ತೊಂದರೆಯಲ್ಲಿದ್ದಾರೆ. ಈ ಕಡೆಗೆ ಗಮನ ಹರಿಸದೇ ಇರತಕ್ಕಂಥ ಇಲ್ಲಿನ ಸಚಿವರು ಏನಿದ್ದಾರೆ ಶರಣಪ್ರಕಾಶ್ ಪಾಟೀಲರು, ಒಂದು ದಿವಸ ಕೂಡ ಇಲ್ಲಿಗೆ 3 ವರ್ಷ ಆಯಿತು ಅವರು ಗೆದ್ದ ಮೇಲೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಇಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಕರು ಹೆದರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಕಳೆದ 5-6 ತಿಂಗಳ ಹಿಂದೆ
ಒಬ್ಬ ವಿದ್ಯಾರ್ಥಿ ಇಲ್ಲಿ ಸುಸೈಡ್ ಮಾಡ್ಕೊಂಡದ್ದು ನಾವು ನೋಡಿದೆ. ಪೊಲೀಸ್ ಸ್ಟೇಷನ್ಗೆ ಅವ್ರ ಕೊರತೆಗಳು ಏನೇನಿದೆ ಅಂತೇಳಿ ಪತ್ರಗಳು ಕೂಡ ಬರೆದಿದ್ದಾರೆ. ಹಾಗಾಗಿ ತಕ್ಷಣಕ್ಕೆ ಇಲ್ಲಿರುವಂಥ ಏನು ಫುಡ್ ಪಾಯ್ಸನಿಂಗಿಗೆ ಕಾರಣ ಆದಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು. ಫುಡ್ ಸಪ್ಲೈ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರಿಗೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡಬೇಕು. ಅವ್ರ ಜಿಲ್ಲೆನಲ್ಲಿ ಎಲ್ಲೂ ಕೂಡ ಫುಡ್ಡನ್ನು ಸಪ್ಲೈ ಮಾಡ್ದಂಗೆ ಮಾಡಬೇಕು ಅನ್ನೋಂಥದ್ದು ನಮ್ಮದು ಆಗ್ರಹ ಇದೆ. ಮತ್ತು ಇಲ್ಲಿ ತಕ್ಷಣಕ್ಕೆ ಇಲ್ಲಿರುವಂಥವ್ರನ್ನ ವರ್ಗ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಪರ್ಮನೆಂಟಾಗಿ ವಾರ್ಡನ್ಗೆ ತಂದು ಕೊಡಬೇಕು ಮತ್ತು ಪರ್ಮನೆಂಟಾಗಿ ಪ್ರಿನ್ಸಿಪಾಲಿಗೆ ಕೊಡಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇಂದಿರಾ ಗಾಂಧಿ ವಸತಿ ಶಾಲೆಗೆ ನಾವು ಬಂದಿದ್ದೀವಿ. ಮೊನ್ನೆ 15-20 ಮಕ್ಕಳು ಅಸ್ತವ್ಯಸ್ತರಾದರು. ಊಟದ ಏನೋ ಹಲ್ಲಿ ಬಂತು ಅಂಥೇಳಿ ನೋಡಿ ಕೆಲವರು ಮಕ್ಕಳು ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆದರು. ಗುಲ್ಬರ್ಗ ಜಿಲ್ಲಾದಲ್ಲಿ ಇದು 3ನೇ ಘಟನೆ. 2 ತಿಂಗಳದಾಗ ಇದು 3ನೇ ಘಟನೆ. ನಾವು ಮಕ್ಕಳ ಆರೋಗ್ಯ ಬಗ್ಗೆ ನಾವು ಕಾಳಜಿ ಮಾಡಬೇಕಾಗ್ತದೆ. ವಿಶೇಷವಾಗಿ ಶಿಕ್ಷಣ ಹಾಸ್ಟೆಲ್ ಏನಿರ್ತಾರ ಆ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ಮಾಡಬೇಕಾಗ್ತದೆ. ಇಲ್ಲಿ ಘಟನೆ ಮೇಲೆ ಆಗ್ತಿದ್ರು ಕೂಡ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಫೀಸರ್ಸು ಪ್ರಿವೆಂಟಿವ್ ಮೆಜರ್ ತಗೋತಾ ಇಲ್ಲ. ಇಲ್ಲಿ ನಮಗೆ ಮಾಹಿತಿ ಬಂದ ಪ್ರಕಾರ ಇಲ್ಲಿ ಕೆಲವರು ನಿನ್ನೆ ಇವತ್ತು 10ನೇ ತಾರೀಕು, ನಿನ್ನೆ 9ನೇ ತಾರೀಕು ಮೊನ್ನೆ ಘಟನೆ ಆಯ್ತು. ನಿನ್ನೆ 8ನೇ ತಾರೀಕು ಘಟನೆ ಆಯ್ತು. 8, 9, 10 ಇಲ್ಲಿ ಬಂದಾಗ ಇಲ್ಲಿ ಕೆಲವರು ನಮ್ಮ ಸೋಷಿಯಲ್ ವರ್ಕರ್ ಕಾರ್ಯಕರ್ತರು ಇಲ್ಲಿಯವರು ಬಂದು ಇಲ್ಲಿ ಅಕ್ಕಿ ಮತ್ತೆ ಬೇರೆ ಬೇರೆ ಪದಾರ್ಥಗಳನ್ನ ನೋಡಿದಾಗ ಅದರಲ್ಲಿ ಹುಳಗಳಿದ್ದು ಕೈಯಲ್ಲಿ ಹಿಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬಹಳಷ್ಟು ಫೆಸಿಲಿಟೀಸ್ ಇಲ್ಲ. ಇಲ್ಲಿ ಮಕ್ಕಳಿಗೆ ಹಾಸ್ಟೆಲ್ ರೂಮ್ಗಳಲ್ಲಿ ಬಾಗಿಲು ಕೂಡ ಇಲ್ಲ. ರಾತ್ರಿ ಮಲ್ಕೊಳ್ಳಿಕ್ಕೂ ಹೆದರ್ತಾ ಇದ್ದಾರೆ ಮಕ್ಕಳು. ಈಗ ನನಗೆ ಕೆಲವು ಹುಡುಗರಿಗೆ ನಾವು 1 to 1 ಮಾತಾಡಿದಾಗ, ಯಾಕಂದ್ರೆ ಮಾಸ್ನಾಗ ಮಾತಾಡಿದಾಗ ಕೆಲವು ಇನ್ಫಾರ್ಮೇಶನ್ ಕೊಡಲ್ಲ ಮತ್ತು ನಾವು ಕೇಳೋದು ಸರಿಯಲ್ಲ. ನಾವು ಕೆಲವರಿಗೆ ನಾವು ಮಾತಾಡಿದಾಗ ಅವ್ರು ಹೇಳಿದ್ರು, ಮಂತ್ರಿಯವರು ಬಂದಿದ್ರು, ಮಂತ್ರಿಯವ್ರ ಮನೆ ರೂಮಿಗೆ ಎಲ್ಲ ಕಡೆ ಹೋಗಿ ಬಂದ್ರು. ಮಂತ್ರಿಯವ್ರು ಬಂದಾಗ ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ, ಸರ್ ನಮಗ ಇಲ್ಲಿ ಅಡಿಗೆ ಮಾಡೋರು ಹೆಡ್ ಮಾಸ್ಟರ್ ಹೆದರ್ಸ್ಲಿಕ್ಕತ್ತಾರ. ರೊಟ್ಟಿ ಚಪಾತಿ ಕೊಟ್ರೆ ತಂತಾನೆ ಮುರಿದು ಹೋಗ್ಲಿಕ್ಕತ್ತದ ಮತ್ತು ಹೊಟ್ಟಿ ತುಂಬ ಊಟ ಕೊಡೋದ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬೇಸಿಕ್ ಫೆಸಿಲಿಟೀಸ್ ಅವರಿಗೆ ಬಿಸಿನೀರು ಇಲ್ಲ. ಮತ್ತೆ ಕೆಲವರು ಟೀಚರ್ಗಳು ಹೆಸರು ಹೇಳಿರೋರು ನಾವು ಅದು ಗುಪ್ತವಾಗಿ ಇಟ್ಟಿವಿ. ನಾವು ಪ್ರಿನ್ಸಿಪಾಲ್ ಅವ್ರಿಗೆ ಹೇಳ್ತೀವಿ, ಅವ್ರು ಹುಡುಗರಿಗೆ ಹೆದರ್ಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವು ದಿವಸ ಹಿಂದೆ ಒಬ್ಬ ಹುಡುಗ 7ನೇ ಕ್ಲಾಸ್ದು ಇಲ್ಲಿ ಸುಸೈಡ್ ಮಾಡ್ಕೊಂಡ. ನಂದೂರ್ ಅಂತ ಹೇಳಿ 7ನೇ ವಿದ್ಯಾರ್ಥಿ ಸುಸೈಡ್ ಮಾಡ್ಕೊಂಡ ಅಂತ ಹೇಳ್ತಾರೆ. ಆದ್ರೆ ಕೆಲವು ಕೇಳಿದಾಗ ಸುಸೈಡ್ ಆಗಿಲ್ಲ. ಆ ಟೈ ಕೊಟ್ಕೊಂಡು ರೂಮ್ನಾಗ ಇದ್ದಾಗ ರಾತ್ರಿ ಸ್ಕೂಲ್ ಬಿಟ್ಟಾಗ ಲೇಟ್ ಆಯ್ತು ಅಂತ ಹೇಳಿ ಅವನಿಗೆ ಟೈದಿಂದ ಎಳೆದಾಗ ಅವ ಅಲ್ಲಿ ಜೀವ ಬಿಟ್ಟಾನ ಅಂತ ಹೇಳ್ತಾರೆ. ಆಮೇಲೆ ಇವರಿಗೆ ಸುಸೈಡ್ ಮಾಡ್ಕೊಂಡು ಅಂತ ಹೇಳಿ ಪ್ರೂಫ್ ಮಾಡ್ಲಿಕ್ಕೆ ಅವ್ರು ವೈರ್ ಕಟ್ಟಿದ್ದು ಎಲ್ಲ ಮಾಡ್ಯಾರ. ಇದು ಅವ್ರದ್ದು ಸ್ಟ್ರೈಕ್ ಆಯ್ತು. ಮತ್ತು ಇವರಿಗೆ ಮನೆಯವರಿಗೆ ಸ್ವಲ್ಪ ಕಾಂಪನ್ಸೇಷನ್ ಕೊಟ್ಟಾರ. ಇದು ಬಹಳ ನಮ್ಮ ಕಲ್ಯಾಣ ಕರ್ನಾಟಕ ಅತಿ ಹಿಂದುಳಿದ ಪ್ರದೇಶ. ನಾವು ಶೈಕ್ಷಣಿಕವಾಗಿ ನಮ್ಮ ರಿಸಲ್ಟ್ ಕೂಡ ಭಾರತದಲ್ಲೇ ಕರ್ನಾಟಕದಲ್ಲೇ ನಾವು ಎಲ್ಲರಿಗಿಂತ ಲಾಸ್ಟ್ ಬರ್ಲಿಕ್ಕೆ